ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇವಾಗ ಗಣೇಶ ಚತುರ್ಥಿ ಬರ್ತಾ ಇದೆ. ಸೊ ಹಾಗಾಗಿ ನಮಗೆ ಒಬ್ಬಟ್ಟು, ಪಾಯಸ ಇವೆಲ್ಲ ಮಾಡಬೇಕು. ಮತ್ತು ಮೇಯ್ನ್ ನಮಗೆ ಕಡುಬು ಮಾಡಬೇಕು ಗಣೇಶ ಚತುರ್ಥಿಗೆ. ಸೊ ಹಾಗಾಗಿ ನಾನು ಇವತ್ತು ಕಡುಬು ಮಾಡೋದು ತೋರಿಸ್ಕೊಡ್ತೀನಿ. ಸಿಹಿ ಕಡುಬು ಮಾಡೋಣ ಬನ್ನಿ. ಸಿಹಿ ಕಡುಬಿಗೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಮತ್ತು ಬೆಲ್ಲ, ಕಸಕಸೆ, ಸೋಂಪು ಮತ್ತು ಏಲಕ್ಕಿ ಸುಲಿದು 3-4 ಸುಲಿದು ತೊಗೊಂಡಿದ್ದೀನಿ. ಮತ್ತು ಅಕ್ಕಿ ಹಿಟ್ಟು ಬೇಕು. ಸೊ ನಾನು ಅರ್ಧ ಹೋಳನ್ನು ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ಅರ್ಧ ಹೋಳಿಗೆ ತುರಿದು 1 ಕಪ್ ಆಗಿದೆ. ಸೊ ನಾನು ಬೆಲ್ಲ ಕೂಡ ತುರಿದು ತೊಗೊಂಡಿದ್ದೀನಿ. ಈ ದಪ್ಪ ಹೋಲಲ್ಲಿ 2 ತುರಿದು ತೊಗೊಂಡಿದ್ದೀನಿ, ಈಸಿಯಾಗಿ ಆಗುತ್ತೆ. ಸೊ ಮುಂಚೆ ನಾವು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಗಸಗಸೆ ತೊಗೊಂಡಿದ್ದೀನಿ, 1-2 ಚಮಚದಷ್ಟು ಹುರಿದು ತೊಗೊಂಡಿದ್ದೀನಿ. ಸ್ವಲ್ಪ ಸೋಂಪು ಮತ್ತು 4 ಏಲಕ್ಕಿ ಸುಲಿದು ತೊಗೊಂಡಿದ್ದೀನಿ. ಸೊ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಸೊ ಪೌಡ್ರ್ ಮಾಡೋಕ್ಕೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಹಾಗಾಗಿ ನಾನು ಸ್ವಲ್ಪ ಕೊಬ್ಬರಿ ತುರಿನ ಹಾಕೋತೀನಿ, ನೀಟಾಗಿ ಪೌಡ್ರ್ ಆಗುತ್ತೆ. ಇದನ್ನು ಪೌಡ್ರ್ ಮಾಡ್ಕೋತೀನಿ. ಈ ರೀತಿ ಪೌಡ್ರ್ ಚೆನ್ನಾಗಾಗಿದೆ. ಸ್ವಲ್ಪ ಕೊಬ್ಬರಿ ಹಾಕಿದ್ದಕ್ಕೆ ನೀಟಾಗಿ ಪೌಡ್ರ್ ಆಗಿದೆ. ಈಗ 2 ರೀತಿ ಮಾಡ್ಬೋದು ನಾವು. ಬೆಲ್ಲ ಕರಗಿಸ್ಬಿಟ್ಟು ಕೊಬ್ಬರಿ ಮತ್ತು ಈ ಮಿಶ್ರಣ ಹಾಕ್ಕೊಂಡು ಜಾಸ್ತಿ ಮಾಡಬೇಕಂದ್ರೆ ರವೆ ಕೂಡ ಹುರಿದು ಕರಗಿರೋ ಬೆಲ್ಲದಲ್ಲಿ ಮಿಕ್ಸ್ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಡ್ರೈ ಆಗಿ ಮಾಡ್ತಾಯಿದ್ದೀನಿ. ಇದು ತುಂಬ ಈಸಿ ಆಗುತ್ತೆ. ಸೊ ನಾನು ಬೆಲ್ಲ ಹಾಕೋತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನಾವು ಹಾಕೋಬೋದು, ಚೆನ್ನಾಗಿರುತ್ತೆ. ಮತ್ತು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ಮತ್ತು ನಾವು ಪೌಡ್ರ್ ಮಾಡ್ಕೊಂಡಿರೋದು ಪೌಡ್ರ್ ಕೂಡ ಹಾಕೋತೀನಿ. ಈ ರೀತಿ ಮಾಡೋದ್ರಿಂದ ತುಂಬಾ ಬೇಗ ಆಗಿಬಿಡುತ್ತೆ. ಕ್ವಾಂಟಿಟಿ ಜಾಸ್ತಿ ಮಾಡಬೇಕಂದ್ರೆ ಬೆಲ್ಲನ ಕರಗಿಸ್ಬಿಟ್ಟು ಅದರಲ್ಲಿ ರವೆ ಕೂಡ ಹುರಿದು ಹಾಕ್ಕೋಬೋದು, ಜಾಸ್ತಿ ಮಾಡಬೇಕಂದ್ರೆ. ಸೊ ಕಮ್ಮಿ ಅಂದರೆ ಈ ರೀತಿ ಈಸಿಯಾಗಿ ಮಾಡ್ಕೋಬೋದು. ಇದು ಸಿಹಿ ಕಡುಬಿಗೆ ಹೂರ್ಣ ರೆಡಿಯಾಗಿದೆ. ಈಗ ಹೂರ್ಣ ತಯಾರಾಗಿದೆ. ಈಗ ನಾವು ಹಿಟ್ಟು ಕಲಿಸ್ಕೋಬೇಕು. ಹಿಟ್ಟು ಕಲಿಸ್ಕೊಳ್ಳುವಾಗ ನಾವು 2 ರೀತಿ ಕಲಿಸ್ಕೋಬೋದು. ಒಂದು, ಕುದಿಯೋ ನೀರನ್ನು ಹಿಟ್ಟಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೋಬೋದು. ಇಲ್ಲಾಂದರೆ ಅದಕ್ಕಿಂತ ಈಸಿ ಅಂದರೆ ಕುದಿಯೋಕ್ಕೆ ನೀರು ಇಟ್ಬಿಟ್ಟು ಕುದಿಯೋ ನೀರಲ್ಲಿ ನಾವು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ನೀಟಾಗಿ ನಮಗೆ ಪ್ರೆಸ್ ಮಾಡೋಕ್ಕೂ ನೀಟಾಗಿ ಕಡುಬು ಮಾಡೋಕ್ಕೆ ನೀಟಾಗಿ ಬರುತ್ತೆ. ಬನ್ನಿ ಇವತ್ತು ನೀರನ್ನು ಕುದಿಸಿ ಅಕ್ಕಿ ಹಿಟ್ಟು ಹಾಕಿ ತೋರಿಸ್ತೀನಿ. ನಾನು 1 ಕಪ್ಪು ಅಕ್ಕಿ ಹಿಟ್ಟಿಗೆ 1 ಕಪ್ ನೀರು ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಈಗ ನೀರು ಕುದೀತಾ ಇದೆ. ಹಿಟ್ಟು ಹಾಕೋತೀನಿ, ಕಮ್ಮಿ ಉರಿ ಮಾಡಿಕೊಂಡು ಹಾಕೋತೀನಿ. ಸೊ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. 1-2 ನಿಮಿಷ ಮುಚ್ಚಿಡ್ತೀನಿ. ಸೊ ಇದನ್ನು ಆಗಿದೆ. 1 ನಿಮಿಷ ಮುಚ್ಚಿಟ್ಟು ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದನ್ನು ಒಂದು ಪ್ಲೇಟಲ್ಲಿ ತೊಗೊತೀನಿ. ತೆಗೆದು ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟು. ಈಗ ಹಿಟ್ಟು ತಣ್ಣಗಾಗಿದೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈಗ ಕಲಿಸ್ಕೋಬೇಕು. ಸೊ ನಮಗೆ ಹೂರಣ ಮತ್ತು ಹಿಟ್ಟು ರೆಡಿಯಾಗಿದೆ. ಹೂರಣ ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಹಿಟ್ಟನ್ನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಗೆ ಚಿಕ್ಕ ಚಿಕ್ಕ ಉಂಡೆ, ನಮ್ಗೆ ಯಾವ ಸೈಜ್ ಬೇಕೋ ಆ ರೀತಿ ಮಾಡ್ಕೋಬೋದು. ಈ ರೀತಿ ಉಂಡೆ ಮಾಡ್ಕೋಬೇಕು, ನೀಟಾಗಿ ಕ್ರ್ಯಾಕ್ ಇಲ್ಲದೆ ಉಂಡೆ ಮಾಡ್ಕೋಬೇಕು. ಆಮೇಲೆ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕೋತೀನಿ ಮೇಲೆ.
ಬೇಗ ಸ್ಪ್ರೆಡ್ ಆಗುತ್ತೆ ನೀಟಾಗಿ. ಸೊ ಈ ರೀತಿ ಕಾರ್ನರ್ ಮಾತ್ರ ಪ್ರೆಸ್ ಮಾಡ್ತಾ ಹೋಗಬೇಕು. ಈ ರೀತಿ ಪ್ರೆಸ್ ಮಾಡ್ತಾ ಹೋದರೆ ನಮಗೆ ಬಟ್ಲು ಥರ ಬರುತ್ತೆ. ಕಾರ್ನರ್ ಮಾಡ್ತಾ ಮಾಡ್ತಾ ಹಾಗೆ ಮಧ್ಯ ಹೋಗ್ತಾ ಹೋಗಬೇಕು. ಕೈಗೆ ಅಂಟಿದ್ರೆ ಸ್ವಲ್ಪ ಹಿಟ್ಟು ಹಾಕೊಂಡು ಮಾಡ್ಕೋಬೇಕು. ಈ ರೀತಿ ಪ್ರೆಸ್ ಮಾಡ್ಕೊತಾ ಹೋದರೆ ನಮಗೆ ಬಟ್ಲು ಬರುತ್ತೆ ನೀಟಾಗಿ. ನೋಡಿ, ಈ ರೀತಿ ಬಟ್ಲು ಮಾಡ್ಕೋಬೇಕು. ಈ ರೀತಿ ನೀಟಾಗಿ. ಈಗ ಇದರಲ್ಲಿ ಹೂರಣ ತುಂಬಿಸ್ತೀನಿ. ಹೀಗೆ ಮುಡಿಸ್ತೀನಿ. ಮುಡಿಸ್ಕೊಂಡು ಹೀಗೆ ಪ್ರೆಸ್ ಮಾಡಬೇಕು. ಈ ನಾವು ಪ್ರೆಸ್ ಮಾಡ್ಕೋಬೇಕು. ಪೂರ್ತಿ ಮುಚ್ಚಿಬಿಡ್ಬೇಕು. ಖಾರ ಕಡುಬು ಆದರೆ ಮಸಾಲೆ ಒಳಗೆ ಬೇಯಬೇಕಂತ ಸೈಡಲ್ಲಿ ಬಿಡ್ತೀವಿ. ಸೊ ಇದನ್ನು ಸ್ವೀಟು ಬೇಯೋದು ಏನು ಬೇಕಾಗಿಲ್ಲ ಒಳಗಡೆ. ಸೊ ಹಾಗಾಗಿ ಇದನ್ನು ಪೂರ್ತಿ ಮುಚ್ಚಿಬಿಡ್ಬೇಕು, ಇಲ್ಲಾಂದರೆ ರಸ ಎಲ್ಲ ಆಚೆ ಬರುತ್ತೆ. ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಇದನ್ನು ಕಡುಬು ಈ ರೀತಿ ಮಾಡ್ಕೋಬೇಕು ನೀಟಾಗಿ. ಕಡುಬು ಜೊತೆ ನಾವು ಮೊದಕು ಮಾಡಬೇಕಂದ್ರೆ ನೀಟಾಗಿ ನಾವು ಕೈಯಲ್ಲಿ ಸಹ ಮಾಡ್ಬೋದು, ಅಥವಾ ನಾವು ಈ ರೀತಿ ಮೋಡ್ ಸಹ ತಗೊಂಡು ಇದರಲ್ಲಿ ಮಾಡ್ಕೋಬೋದು. ಇದಕ್ಕೆ ನಾನು ಈಗ ಎಣ್ಣೆ ಹಚ್ಕೊಂಡು ಇದರಲ್ಲಿ ಮಾಡ್ತೀನಿ ಮೋದಕಲ್ಲಿ. ಈ ರೀತಿ ಮೋಡ್ಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಮತ್ತು ನಾವು ಅಕ್ಕಿ ಹಿಟ್ಟು ತಗೊಂಡು ಈ ರೀತಿ ನಾವು ಎರಡು ಕಡೆ ಹಾಕ್ಕೊಂಡು ಮತ್ತು ನಾವು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಹೂರಣ ಇಲ್ಲಿ ತುಂಬಿಸ್ಕೋಬೇಕು. ಹೂರಣ ಮಧ್ಯ ತುಂಬಿಸ್ಕೋಬೇಕು. ಈ ರೀತಿ ತುಂಬಿಸ್ಕೊಂಡು ಮತ್ತೆ ನಾವು ಇದನ್ನು ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡಿ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ಈ ರೀತಿ ಪ್ರೆಸ್ ಮಾಡಿಕೊಂಡು ಗಟ್ಟಿಯಾಗಿ ಹಿಡ್ಕೋಬೇಕು. ಪ್ರೆಸ್ ಮಾಡಿ ಎಕ್ಸ್ಟ್ರಾ ಇಟ್ಟಿರೋದೆಲ್ಲ ತೆಕ್ಕೊಂಡ್ಬಿಡ್ಬೇಕು. ಸೊ ಇದನ್ನು ಈ ರೀತಿ ನಾವು ಮೊದಲು ಸಹ ಮಾಡ್ಕೋಬೋದು. ಮತ್ತು ನಾವು ಕಡುಬು ಥರನೇ ಬಟ್ಲು ಮಾಡಿಕೊಂಡು ಮೋದಕನ ಮಾಡ್ಕೋಬೋದು. ಇದೇ ರೀತಿ ತುಂಬ ಬೇಗ ಆಗಿಬಿಡುತ್ತೆ. ಈ ರೀತಿ ನಾವು ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ನೋಡಿ, ಈ ರೀತಿ ಮೋದಕನ ಮಾಡ್ಕೋಬೋದು. ಇದನ್ನು ತಯಾರಿಯಾಗಿದೆ. ಈಗ ದಮ್ಗೆ ಇಡಬೇಕು, ಬೇಯಲಿಕ್ಕೆ ಇಡಬೇಕು. ಸೊ ಹಾಗಾಗಿ ನಾನು ಈ ರೀತಿ ಹೋಲ್ ಇರೋ ಪ್ಲೇಟ್ ತೊಗೊಂಡಿದ್ದೀನಿ. ನಾರ್ಮಲ್ ಪ್ಲೇಟ್ ಕೂಡ ತೊಗೋಬೋದು. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಕೂಡ ಇಡ್ಬೋದು, ಇಲ್ಲ ಬಟ್ಟೆ ಕೂಡ ಈ ರೀತಿ ಕಿಚನ್ ಟವಲ್ ಯಾವುದಿದೆ ಅದನ್ನು ಇಟ್ಕೊಂಡು ನಾವು ಇದನ್ನು ಒಂದು ಕುಕ್ಕರಲ್ಲಿ ನೀರು ಇಟ್ಕೊಂಡು ಸ್ವಲ್ಪ ದೂರವಾಗಿ ಹಿಂಗೆ ಇಟ್ಕೋಬೇಕು. ನಾನು ಇಡ್ಲಿ ಸ್ಟ್ಯಾಂಡಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಸೊ ಈ ಪ್ಲೇಟ್ ಸರಿಯಾಗಿ ಕೂತ್ಕೊಳ್ಳುತ್ತೆ. ಅದು ಕೂತ್ಕೊಂಡಿಲ್ಲ ಅಂದರೆ ನೀವು ಒಂದು ಬಟ್ಲಲ್ಲಿ ನೀರು ತುಂಬಿಸಿ ಸ್ವಲ್ಪ ಮೇಲಕ್ಕೆ ಇಟ್ಕೋಬೋದು.
ಇದನ್ನು ಬೇಯಲಿಕ್ಕೆ ಇಡ್ತೀನಿ. ಒಂದು 4 ನಿಮಿಷ ಸಾಕು ದಮ್ ಕೊಡೋಕ್ಕೆ. ಸೊ ಇದನ್ನು 4 ನಿಮಿಷ ಆಗಿದೆ. ಇದನ್ನು ತೆಗೆದ್ಬಿಟ್ಟು ನಾನು ಮತ್ತೆ ಬೇರೆ ಹಾಕ್ತೀನಿ. ಮತ್ತು ನಾವು ಮುಚ್ಚಿಡಬೇಕು, ಹೀಗೆ ಒಣಗಬಾರ್ದು. ಮತ್ತು ನಾನು ಬೇರೆ ಬೇಯಲಿಕ್ಕೆ ಹಾಕ್ತೀನಿ. ಮೊದಲು ಸಹ ಇಡ್ತಾ ಇದ್ದೀನಿ. ಅಷ್ಟೇ 4 ನಿಮಿಷನೇ ಬೇಯಿಸ್ಕೋಬೇಕು, ಜಾಸ್ತಿ ಹೊತ್ತು ಬೇಯಿಸ್ಕೋಬಾರ್ದು. ಮತ್ತು ಈಗ 4 ನಿಮಿಷ ಮುಚ್ಚಿಡ್ತೀನಿ. ಸೊ ಕಡುಬು ಮೊದಕ್ಕೆ 2 ಆಗಿದೆ. ಈ ರೀತಿ ನಾವು ಈಸಿಯಾಗಿ ನಾವು ಹಿಟ್ಟನ್ನು ಕಲಿಸ್ಕೊಂಡು ಮಾಡ್ಕೋಬೋದು. ತುಂಬಾ ಗಟ್ಟಿ ಆದರೆ ತಣ್ಣೀರು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡುವಾಗ, ಚೆನ್ನಾಗಿ ಕಲಿಸ್ಕೊಳ್ಳೋವಾಗ ತಣ್ಣೀರು ಸ್ವಲ್ಪ ಹಾಕ್ಕೋಬೋದು, ಅಥವಾ ಕುದಿಸಿರೋ ನೀರು ಸಹ ಹಾಕ್ಕೋಬೋದು. ಹೆಂಗಿದ್ರೂ ಮಾಡ್ಕೋಬೋದು. ನೀವು ಇದೇ ರೀತಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾವು ಪೂಜೆಗೆ ಒಂದು 5 ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಪೂಜೆಗೆ ನಾವು ಇಟ್ಕೋಬೋದು. ಸೊ ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ನನ್ನ ರೆಸಿಪಿ ನೋಡೋದ್ರಿಂದ ನನ್ನ ಕಡೆ ನಿಮಗೆ ಧನ್ಯವಾದ.